ಹಾಸನದಲ್ಲಿ ಹಾಸನ ಉಸ್ತುವಾರಿ ಸಚಿವ ರಾಜಣ್ಣ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ್ದಾರೆ. ಹಾಸನದ ಹೊಯ್ಸಳ ಸಭಾಂಗಣದಲ್ಲಿ ನಡೀತಾ ಇರುವಂತಹ ಈ ಮೀಟಿಂಗ್ನಲ್ಲಿ ಉಸ್ತುವಾರಿ ಸಚಿವರು ಭಾಗಿಯಾಗಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರ ಸಭೆಗೆ ಜೆಡಿಎಸ್ ಬಿಜೆಪಿ ಶಾಸಕರು ಗೈರಾಗಿದ್ದಾರೆ. ಮಾಜಿ ಸಚಿವ ರೇವಣ್ಣ, ಅರಕಲಗೂಡು ಶಾಸಕ ಮಂಜು, ಶ್ರವಣಬೆಳಗೊಳ ಶಾಸಕ ಬಾಲಕೃಷ್ಣ, ಹಾಸನ ಶಾಸಕ ಸ್ವರೂಪ್ ಗೈರಾಗಿದ್ದಾರೆ ಅನ್ನೋ ಮಾಹಿತಿ ತಿಳಿದು ಬರ್ತಾ ಇದೆ. ಬಿಜೆಪಿ ಶಾಸಕ ಹುಲ್ಲಹಳ್ಳಿ ಸುರೇಶ್ ಹಾಗೂ ಸಿಮೆಂಟ್ ಮಂಜು ಕೂಡ ಗೈರಾಗಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಶಿವಲಿಂಗೇಗೌಡ ಹಾಗೂ ಸಂಸದ ಶ್ರೇಯಸ್ ಪಟೇಲ್ ಮಾತ್ರ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಇವತ್ತಿನ ಸಭೆಯಲ್ಲಿ ಮೆಕ್ಕೆಜೋಳದ ಬಗ್ಗೆ ಮಾಹಿತಿ ಪಡೆದುಕೊಳ್ತಾ ಇದ್ದಾರೆ ರಾಜಣ್ಣ. ಕೃಷಿ ಅಧಿಕಾರಿಗಳಿಗೆ ಜೋಳ, ತೆಂಗು ಬೆಳೆಗಾರರ ಬಗ್ಗೆ ಮಾಹಿತಿಗಳನ್ನು ಕಲೆ ಹಾಕೋದಕ್ಕೆ ತಾಕೀತು ಮಾಡಿದ್ದಾರೆ. ಏನಿದೆ ಪ್ರಸ್ತುತ ಸಂದರ್ಭದಲ್ಲಿ ಜೋಳ ಹಾಗೂ ತೆಂಗು ಬೆಳೆದಿರುವಂತಹ ಬೆಳೆಗಾರರ ಪರಿಸ್ಥಿತಿ ಏನಿದೆ ಅದನ್ನು ಕಲೆ ಹಾಕಿ ಅಂತ ತಾಕೀತು ಮಾಡಿದ್ದಾರೆ. ಇನ್ನು ಹಾಸನ ಜಿಲ್ಲೆಯಲ್ಲಿ ಹಾಸನದ ಜನತೆಯನ್ನ ಬೆಚ್ಚಿ ಬೀಳಿಸಿರುವಂಥದ್ದು ಹೃದಯಾಘಾತ. ಈ ಹೃದಯಾಘಾತ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಡಿಪಿ ಸಭೆಯಲ್ಲಿ ಡಿಎಚ್ಒ ಡಾಕ್ಟರ್ ಅನಿಲ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಜಿಲ್ಲಾ ಆರೋಗ್ಯ ಅಧಿಕಾರಿಯಾಗಿರುವ ಡಾಕ್ಟರ್ ಅನಿಲ್ ಅವರು ಮಾಹಿತಿ ಕೊಟ್ಟಿದ್ದಾರೆ. 46 ದಿನಕ್ಕೆ ಒಟ್ಟು 24 ಜನರು ಹೃದಯ ಬಡಿತ ನಿಂತಿರೋದಕ್ಕೆ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 24 ಜನರಲ್ಲಿ 4 ಜನ ನಾನ್ ಕಾರ್ಡಿಯಾಕ್ ಸಾವುಗಳು ಸಂಭವಿಸಿದೆ. ಅಂದರೆ ಕೇವಲ ಹೃದಯಾಘಾತ ಸಂಭವಿಸಿ ಸಾವನ್ನಪ್ಪಿರುವಂಥವರು 4 ಜನ. ಇನ್ನು ಕಾರ್ಡಿಯಾಕ್ ಅರೆಸ್ಟ್ ಆಗಿ 20 ಜನ ಸಾವನ್ನಪ್ಪಿದ್ದಾರೆ. 7 ಜನರಲ್ಲಿ ಹೃದಯಾಘಾತ ಸಾವು ಅಂತ ವರದಿ ಇದೆ. 24,000 ಮಕ್ಕಳನ್ನು ಸ್ಕ್ರೀನಿಂಗ್ ಕೂಡ ಮಾಡಲಾಗಿದೆ. ಇದರಲ್ಲಿ 40 ಮಕ್ಕಳಿಗೆ ಹೃದಯ ಸಮಸ್ಯೆ ಇರುವ ಬಗ್ಗೆ ಮಾಹಿತಿಗಳು ಲಭ್ಯವಾಗಿದೆ. ಇದನ್ನು ಹೆಚ್ಚಿನ ಪರಿಶೀಲನೆಗೆ ಕ್ರಮ ವಹಿಸುವಂತೆ ಕೂಡ ಮಾಹಿತಿ ನೀಡಲಾಗಿದೆ ಅಂತ ಡಿಎಚ್ಒ ಅವರು ಹೇಳಿದ್ದಾರೆ. ಅಂದರೆ ಮುನ್ನೆಚ್ಚರಿಕೆ ಕ್ರಮವನ್ನು ನಾವು ಕೈಗೊಳ್ತಾ ಇದ್ದೀವಿ ಅಂತ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಸಚಿವರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಈ ವಿಚಾರ ಸಾಕಷ್ಟು ಆತಂಕಕ್ಕೆ ಕಾರಣವಾಗಿತ್ತು. ಡಿಗ್ರಿ ವಿದ್ಯಾರ್ಥಿಗಳಿಗೂ ಹೃದಯ ತಪಾಸಣೆಗೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಸನದ ಕೆಡಿಪಿ ಸಭೆಯಲ್ಲಿ ಉಸ್ತುವಾರಿ ಸಚಿವ ರಾಜಣ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಕೇವಲ ಮಕ್ಕಳಿಗೆ ಮಾತ್ರ ಅಲ್ಲ, ಡಿಗ್ರಿ ಮಾಡ್ತಿರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಹೃದಯ ತಪಾಸಣೆಗೆ ಪ್ರಯತ್ನ ಮಾಡ್ತೀವಿ. ಈ ಬಗ್ಗೆ ಆರೋಗ್ಯ ಸಚಿವರ ಜೊತೆ ಮಾತನಾಡಲಾಗಿದೆ. ಜನರಿಗೆ ತಪ್ಪು ಮಾಹಿತಿ ಹೋಗದಂತೆ ಎಚ್ಚರಿಕೆ ವಹಿಸಿ. ಯಾರೊಬ್ಬರೂ ಕೂಡ ತಪ್ಪು ಮಾಹಿತಿಗಳನ್ನು ಫಾರ್ವರ್ಡ್ ಮಾಡಬೇಡಿ, ತಪ್ಪು ಮಾಹಿತಿಗಳನ್ನು ಜನರಿಗೆ ತಲುಪಿಸಬೇಡಿ. ಜನಜಾಗೃತಿ ಬಗ್ಗೆ ಉಸ್ತುವಾರಿ ಸಚಿವ ರಾಜಣ್ಣ ಅವರು ಸೂಚನೆ ಕೊಟ್ಟಿದ್ದಾರೆ. Are you sure? Myocardial infarction signs. Are you sure? MI is different from MI just ಆಗಿ ಹೋಗ್ಬಿಡ್ತದೆ. Yes, sir. Myocardial infarction. But ಸಣ್ಣ ಬೇಕಾದ್ರೆ ಡೆತ್ ಆಗುತ್ತೆ ಅಂತ ಹೇಳಿಕಾಗತ್ತಾ? If the MI is so severe, definitely it will lead to a death. ನನಗೆ ಕೂಡ I had about 2 years. ECG ಮಾಡಿದ್ರೆ ಮೋಸ್ಟ್ ಅಲಾರಾಮಿಂಗ್ ECG ಅಂತ ಬರ್ತದೆ. Yes, sir. There are ಅದು two types. TFT ಹೋದ್ಮೇಲೆ ಸರಿ ಇರ್ತದೆ. Yes, sir. There are two types. ECG ನಲ್ಲಿ Yes, sir. even now the ECG ಮಾಡ್ತಿದ್ದಂಗೆ ನೀವು